ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ಕಿಚನ್ ಕೌಂಟರ್ ಟಾಪ್ ಮೇಲೆ ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಹೇಗೆ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ವಾರಕ್ಕೊಂದ್ಸಲ ತುಂಬಾ ಧೂಳಾಗ್ಬಿಟ್ಟಿರುತ್ತೆ. ಡಬ್ಬಿ ಮೇಲೆಲ್ಲ, ಬಾಕ್ಸ್ ಮೇಲೆ, ಬಾಟಲ್ ಮೇಲೆಲ್ಲ ಧೂಳು ಕೂತಿರುತ್ತೆ. ಅದು ಕೂಡ ಇವಾಗ ಮೂಡುಗಾಳಿ ದಿನ ಆಗಿರೋದ್ರಿಂದ ತುಂಬಾ ಧೂಳು ಬರುತ್ತೆ. ವಾರಕ್ಕೊಂದ್ಸಲ ಕಟ್ಟೆನ ಡೈಲಿ ಒರೆಸ್ಕೊಳ್ತಾ ಇರ್ತೀವಿ ಅಡುಗೆ ಮಾಡುವಾಗ. ಆದರೆ ಈ ಥರ ಸ್ಟ್ಯಾಂಡ್ಗಳನ್ನೆಲ್ಲ ನಾನು ಆರ್ಗನೈಸರ್ ಸ್ಟ್ಯಾಂಡಿಗೆ ಏನು ಕಿಚನ್ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿದ್ದೀನಲ್ಲ ಅವನ್ನೆಲ್ಲ ವಾರಕ್ಕೊಂದ್ಸಲ ಒರೆಸ್ಕೊಳ್ತೀನಿ. ಎಲ್ಲ ಅದು ಬಾಟಲ್ಸ್ ಏನು ಇಟ್ಟಿರ್ತೀನಲ್ಲ ಅವನ್ನೆಲ್ಲ ತೆಗೆದುಬಿಟ್ಟು ವಾರಕ್ಕೊಂದ್ಸಲ ಒರೆಸ್ಕೊಳ್ತೀನಿ. ಪ್ರತಿದಿನವೂ ಈ ಥರ ಒರೆಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ವಾರಕ್ಕೊಂದ್ಸಲ ನೀಟಾಗೆ ಒಂದು ಬಟ್ಟೆ ಮೈಕ್ರೋಫೈಬರ್ ಟವಲಲ್ಲಿ ಒದ್ದೆ ಬಟ್ಟೆ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ಒದ್ದೆ ಮಾಡಬೇಕು. ತುಂಬ ಒದ್ದೆ ಆದರೆ ಒಂದು ವಾಟರ್ ಮಾರ್ಕ್ ಥರ ಕಾಣುತ್ತೆ. ಸೊ ಸ್ವಲ್ಪ ಒದ್ದೆ ಬಟ್ಟೆ ಥರ ಮಾಡಿ ಅದರಲ್ಲಿ ಒರೆಸ್ಬಿಟ್ಟು ಆಮೇಲೆ ಒಂದು ಕಾಟನ್ ಕ್ಲಾತ್ ಇರುತ್ತಲ್ವ, ಮನೆಯಲ್ಲಿ ಒಂದು ಟೀ ಶರ್ಟ್ ಇರ್ಬೋದು, ಬನೀನ್ ಇರ್ಬೋದು, ಅಥವಾ ಒಂದು ಪಂಜೆದೇ ಬಟ್ಟೆ ಇರ್ಬೋದು, ಆ ಥರ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಬಿಟ್ರೆ ಸ್ವಲ್ಪನೂ ವಾಟರ್ ಮಾರ್ಕ್ ಆಗೋಲ್ಲ, ನೀಟಾಗೆ ಬರುತ್ತೆ. ವಾರಕ್ಕೊಂದ್ಸಲ ನಾನು ಈ ಥರ ಕ್ಲೀನ್ ಮಾಡ್ತೀನಿ. ಇಲ್ಲಿರೋ ಒಂದು ಏನು ಬಾಟಲ್ ಕಾಣ್ತಿದೆಯಲ್ಲ ಗ್ರೇ ಕಲರ್ದು, ಅದು ಸೆಲ್ಲೋ ವೇರ್ ಅಂತೇಳಿ ಆ ಬಾಟಲ್ಸ್, ಅದು ಆನ್ಲೈನ್ ಅಮೆಜಾನಲ್ಲಿ ತರಿಸಿದ್ದು, ತುಂಬಾ ಚೆನ್ನಾಗಿದೆ. ನಾನು ಅದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ತಟ್ಟೆದು ಒಂದು ಸ್ಟ್ಯಾಂಡು. ಇದು ಆ್ಯಕ್ಚುಲಿ ಡ್ರಾ ಒಳಗಡೆ ಇಡಲಿಕ್ಕೆ ಅದು ಬಂದಿರೋ ಸೆಟ್. ಅದು ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ಪ್ರತಿ ಟೈಮು ಪ್ಲೇಟ್ ಅಂತ ಬೇಕಾಗುತ್ತೆ, ಇಲ್ಲ ಪಾತ್ರೆಗಳಿಗೆ ಮುಚ್ಚಲಿಕ್ಕೆ ಪ್ಲೇಟ್ ಅಂತ ಬೇಕಾಗಿರುತ್ತೆ. ಪ್ರತಿ ಟೈಮು ಕೆಳಗಡೆ ಬಗ್ಗೆ ಡ್ರಾ ತೆಗೆದು ತಕ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಇಲ್ಲಿ ಕೌಂಟರ್ ಟಾಪ್ ಮೇಲೆ ಆ ಸ್ಟ್ಯಾಂಡನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ತಟ್ಟೆಗಳು ತಾಕಿ ಸ್ವಲ್ಪ ಈ ಸೆರಾಮಿಕ್ ಟೈಲ್ಸ್ ಆಗಿರೋದ್ರಿಂದ ಮಾರ್ಕ್ ಬಿದ್ದಿದೆ. ಸೊ ಹಾಗಾಗಿ ನಾವು ಸೆರಾಮಿಕ್ ಟೈಲ್ಸ್ಗೆ ತಾಕದಾಗೆ ಹಿಡ್ಕೋಬೇಕು. ಆದರೂ ಕೂಡ ಇಡುವಾಗ ತೆಗೆಯುವಾಗ ಸೆರಾಮಿಕ್ ಟೈಲ್ಸ್ ಆಗಿರೋದ್ರಿಂದ, ಮಾಮೂಲಿ ನಾವು ಫ್ಲೋರಿಗೆ ಹಾಕೋ ಟೈಲ್ಸ್ನ ನಾವು ಕಿಚನ್ಗೆ ವಾಲ್ ಟೈಲ್ಸ್ ಹಾಕಿದರೆ ಮಾರ್ಕ್ ಬೀಳ್ತಿರ್ಲಿಲ್ಲ. ಬಟ್ ಸೆರಾಮಿಕ್ ಟೈಲ್ಸು ನಮಗೆ ರೆಕಮೆಂಡ್ ಮಾಡಿದ್ರಲ್ಲ ಅಂತೇಳಿ ಹಾಕಿದ್ವಿ, ಸ್ವಲ್ಪ ಅದು ಮಾರ್ಕ್ ಬಿದ್ದಿದೆ. ತಟ್ಟೆಗಳು ಇಡುವಾಗ ತೆಗೆಯುವಾಗ ಸ್ವಲ್ಪ ತಾಕಿ ಸೆರಾಮಿಕ್ ಟೈಲ್ಸ್ ಆಗಿರೋದ್ರಿಂದ ಆ ಥರ ಹಾಗೆ ಆಗುತ್ತೆ. ಬೇರೆ ಟೈಲ್ಸ್ ಆಗಿದ್ದರೆ ಆ ಥರ ಆಗ್ತಿರ್ಲಿಲ್ಲ. ಇದು ಒಂದು ಆರ್ಗನೈಸರ್ ಸ್ಟ್ಯಾಂಡು. ಇದು ಕೂಡ ಒಂದು 2 ಇಯರ್ಸ್ ಆಯಿತು ತರಿಸ್ಕೊಂಡು, ವುಡನ್ ಸ್ಟ್ಯಾಂಡ್ ಇದು. ನಾನು ಸೆರಾಮಿಕ್ ಕಪ್ಗಳನ್ನ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಒಂದು ಸೆಟ್ಟು ತುಂಬ ಚೆನ್ನಾಗಿತ್ತು ಅಂತೇಳಿ ಅಮೆಜಾನಲ್ಲಿ ತೊಗೊಂಡಿದ್ದು. ಯಾವುದು ಕಂಪ್ನಿದು ಏನು ಅಂತ ಎಲ್ಲ ನಾನು ಹೇಳ್ತೀನಿ. ಇದು ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ. ಇದು ವುಡನ್ ಸ್ಟ್ಯಾಂಡ್ ಆಗಿರೋದ್ರಿಂದ ಕೆಮಿಕಲ್ ಎಲ್ಲ ಹಾಕಿ, ಯಾವುದೇ ಥರ ಕೆಮಿಕಲ್ ಹಾಕಿ ಒರೆಸಲ್ಲ ನಾನು, ಕೆಮಿಕಲ್ ರಿಯಾಕ್ಟ್ ಆಗಿಬಿಡ್ತವೆ ಅಂತ. ಸೊ ಹಾಗಾಗಿ ಹಾಗೆ ಒಂದು ಸ್ವಲ್ಪ ಬಟ್ಟೆಗೆ, ಮೈಕ್ರೋಫೈಬರ್ ಬಟ್ಟೆಗೆ ಸ್ವಲ್ಪ ಮಟ್ಟಿಗೆ ಹಸಿ ಮಾಡ್ಕೊಂಡು ಒರೆಸಿದ್ರೆ ಸಾಕು. ಇದರಲ್ಲೂ ಅಷ್ಟೇ ತುಂಬಾ ಧೂಳು ಥರ, ಇವಾಗ ಮೂಡುಗಾಳಿ ದಿನ ಆಗಿರೋದ್ರಿಂದ ಲೀವ್ಸ್ ಮೇಲೆಲ್ಲ ಧೂಳು ಕೂತಿತ್ತು, ಅದೆಲ್ಲ ಒರೆಸಿಡ್ತಾ ಇದ್ದೀನಿ. ಇದು ಕಪ್ಪು ನೆಸ್ಟೇಸಿಯಾ ಅಂತೇಳಿ ಕಂಪ್ನಿದು, ತುಂಬಾ ಚೆನ್ನಾಗಿದೆ. ಬಟ್ ಕಾಸ್ಟ್ಲಿ, ಬಟ್ ತುಂಬ ಚೆನ್ನಾಗಿದೆ. ನಾನು ಜಾಸ್ತಿ ಸೆರಾಮಿಕ್ ಕಪ್ಗಳನ್ನ ಯೂಸ್ ಮಾಡೋದಿಲ್ಲ. ಒಂದು ಸೆಟ್ಟು ಯಾರಾದರೂ ಬಂದಾಗ ಕೊಡಲಿಕ್ಕಿರುತ್ತೆ ಅಂತೇಳ್ಬಿಟ್ಟು ಒಂದು ಸೆಟ್ ತೊಗೊಂಡಿದ್ದೀನಿ ಅಷ್ಟೇ. ಅದು 4 ಕಪ್ಪಿಗೆ ಒಂದು ಸೆಟ್ಟು. ಇದು ನಾವು ಮದುವೆಯಾಗಿ ಹೊಸದ್ರಲ್ಲಿ ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದಾಗ 2 ಕಪ್ ತಂದಿದ್ರು ಈ ಥರದ್ದು. ಅದು ಹಾಗೆ ಇಟ್ಕೊಂಡಿದ್ದೀನಿ. ಇದು ಒಂದು ವಾಲ್ ಕ್ಲಾಕು ನನಗೆ ತುಂಬಾ ಇಷ್ಟ. ನಾನು ಕಿಚನಲ್ಲಿ ವಾಲ್ ಕ್ಲಾಕ್ ಇದ್ದರೆ ನಮಗೆ ಒಂಥರ ಖುಷಿ ಆಗುತ್ತೆ. ಟೈಮ್ ಎಷ್ಟು ಇದೆ, ಎಷ್ಟೊತ್ತಿಗೆ ಕೆಲಸ ಆಗುತ್ತೆ ನೋಡಲಿಕ್ಕೆ ಎಲ್ಲ ಸರಿ ಹೋಗುತ್ತೆ. ಯಾಕಂದರೆ ಟೈಮಿಗೆ ಸರಿಯಾಗಿ ಅಡುಗೆ ಆಗಬೇಕಲ್ಲ. ಸೊ ಅದು ಒಂದು ಗಡಿಯಾರ, ಅದು ನನಗೆ ಹಳೇ ಸ್ಟೈಲಲ್ಲಿ, ವಿಂಟೇಜ್ ಸ್ಟೈಲಲ್ಲಿ ಬೇಕು ಅಂತೇಳಿ ಆ ಕ್ಲಾಕ್ ನಾನು ತೊಗೊಂಡಿದ್ದು. ಇದು ಒಂದು ಸ್ಟ್ಯಾಂಡ್. ಇದು ಅಷ್ಟೇ 1 ಇಯರ್ ಮೇಲೇ. ಈ ಮನೆ ನಾವು ಕಟ್ಟಿಸಿ ಒಂದು 3.5 ವರ್ಷ ಆಯಿತು. ಈ ಮನೆಗೆ ಬಂದ ಮೇಲೇ ನಾನು ಆರ್ಗನೈಸರ್ ಸ್ಟ್ಯಾಂಡ್ಸ್ ಅಂತೆಲ್ಲ ತೊಗೊಂಡಿದ್ದು. ಇದು ನೋಡಿ ಎಷ್ಟೊಂದು ಧೂಳಾಗಿದೆ. ಒಂದು ವಾರ ಅಂದರೆ ಇಷ್ಟು ಧೂಳು ಆಗಿರುತ್ತೆ. ಕೆಳಗಡೆನೂ ಅಷ್ಟೇ, ಅಲ್ಲಿ ಸ್ವಲ್ಪ ಈರುಳ್ಳಿದು ಅದು ಇದು, ಆಮೇಲೆ ತೆಂಗಿನಕಾಯಿ ಎಲ್ಲ ನನಗೆ ಕೈ ಸಿಗೋ ಥರ ಇಟ್ಕೊಳ್ಳೋದು ಜಾಸ್ತಿ. ನಾನು ಪ್ರತಿಯೊಂದನ್ನು ವಾರ್ಡ್ರೋಬಲ್ಲಿ ಇಡಬೇಕು ಅಂದರೆ ನನಗೆ ಪ್ರತಿ ಟೈಮು ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಂಡಿದ್ದೀನಿ ನಾನು. ಯಾಕಂದರೆ ಪ್ರತಿಯೊಂದನ್ನು ಇಡಲಿಕ್ಕಾಗಲ್ಲ ಡ್ರಾ ಒಳಗಡೆ ಅಥವಾ ವಾರ್ಡ್ರೋಬ್ ಒಳಗಡೆ, ಇನ್ನು ಕ್ಯಾಬಿನೆಟ್ಸ್ ಮಾಡಿಸಿರ್ತೀವಲ್ಲ ಅಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ. ಈಗ ಆ ಬಟ್ಟೆ ಫುಲ್ಲು ಧೂಳಾಯಿತು. ಸೊ ನಾನು ಇನ್ನೊಂದು ಬಟ್ಟೆ ತೊಗೊಂಡಿದ್ದೀನಿ, ಫ್ರೆಶ್ ಆಗಿ ಕ್ಲೀನಾಗಿರೋದು ಬಟ್ಟೆಯಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ. ಇದು ಕೂಡ ವುಡನ್ ಸ್ಟ್ಯಾಂಡು. ಇದು ಕೂಡ ಕೆಮಿಕಲ್ ರಿಯಾಕ್ಟ್ ಆಗಿಬಿಡ್ತವೆ, ಸ್ವಲ್ಪ ಕೆಮಿಕಲ್ ಹಾಕಿ ಒರೆಸಿದ್ರೆ ಅಂತೇಳಿ ಸ್ವಲ್ಪ ಹಸಿ ಬಟ್ಟೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀರು ಚುಮ್ಕಿಸ್ಕೊಂಡ್ಬಿಟ್ಟು ಒರೆಸಿದ್ರೆ ಸಾಕು. ತುಂಬ ಹಸಿ ಆದರೂ ಒರೆಸಿದ್ರೂ, ಇದು ವುಡನ್ನೆಲ್ಲ ಯಾವ ಥರ ವುಡನ್ನಲ್ಲಿ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ, ಜಸ್ಟ್ ಕೋಟಿಂಗ್ ಥರನೂ ಇರ್ತವೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತವೆ. ಬಟ್ ತುಂಬ ಒದ್ದೆ ಮಾಡಿ ಒರೆಸೋದ್ರಿಂದ ಫಂಗಸ್ ಥರ ಎಲ್ಲ ಆಗಿಬಿಡುತ್ತೆ ಅಂತ ನಾನು ಲೈಟಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಒಂದು 2 ಇಯರ್ಸ್ ಆಯಿತು ಇದು ಸ್ಟ್ಯಾಂಡ್ ತೊಗೊಂಡು. ಚೆನ್ನಾಗಿದೆ.
ಹಂಗೆ ನಾವು ಮೇಂಟೈನ್ ಮಾಡಬೇಕು. ಜಾಸ್ತಿ ಎಲ್ಲ ನೀರಲ್ಲಿ ತೊಳೆಯೋದೋ ಥರ ಎಲ್ಲ ಮಾಡೋಕ್ಕಾಗಲ್ಲ. ಈರುಳ್ಳಿ ಪುಟ್ಟಿ ಅದು ಒಂದು ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. ಇದು ಟ್ರೇಗಳು ಅಷ್ಟೇ ಆನ್ಲೈನಲ್ಲಿ ತರಿಸಿರೋದು. ಲಿಂಕ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾಕಂದರೆ ಎಲ್ಲ ತೊಗೊಂಡು 2 ಇಯರ್ಸ್ ಮೇಲೇನಾಯಿತು. ಈ ಮನೆ ಕಟ್ಟಿದ ಮೇಲೆ ನಾನು ಆರ್ಗನೈಸರ್ ಸ್ಟ್ಯಾಂಡ್ಸು ಇವೆಲ್ಲ ತೊಗೊಂಡಿದ್ದು. ರೆಂಟ್ ಹೌಸಲ್ಲಿ ನಾನು ಯಾವುದನ್ನು ಇಟ್ಕೊಂಡಿರಲಿಲ್ಲ. ಕೋಕೋನಟ್ಗಳ್ನೂ ಅಷ್ಟೇ, ಈ ತೆಂಗಿನಕಾಯಿಗಳ್ನೂ ನಾನು ಕೌಂಟ್ರ್ ಟಾಪ್ ಮೇಲೆ ಇಟ್ಕೊಂಡಿರ್ತೀನಿ. ಇನ್ನೆಷ್ಟಿದ್ದಾವೆ ಒಂದೆರಡು ಮೂರು ತಂದು ಇಟ್ಕೊಂಡಿರ್ತೀನಿ ಅಷ್ಟೇ. ಇನ್ನೊಂದು ಇದ್ದಾಗ ಮತ್ತೆ ತರಿಸ್ತೀನಿ. ಈ ಥರ ಕೌಂಟರ್ ಟಾಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಏನು ಬೇಕು ಕೈಗೆ ಸಿಗೋ ಥರ ಎಲ್ಲ ಇಟ್ಕೊಳ್ತೀನಲ್ಲ, ಹಾಗಾಗಿ ಸ್ವಲ್ಪ ನನಗೆ ಕಿಚನ್ ದೊಡ್ಡದು ಮಾಡಿಕೊಂಡು ಕೌಂಟರ್ ಟಾಪ್ ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀರು ಫಿಲ್ಟ್ರ್ ವಾಟ್ರ್ ನೀರು ಪ್ರತಿ ಟೈಮು ಅಡುಗೆ ಮಾಡುವಾಗ ತಂದು ಮಾಡಲಿ, ಅದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಒಂದು ಇದು ತಪಾಲಿಗೆ ನೀರು ತುಂಬಿಸ್ಕೊಂಡ್ಬಿಟ್ಟು ಅಲ್ಲೊಂದು ಟವಲ್ ಹಾಕಿರ್ತೀನಿ. ನೀರಿಂದೆಲ್ಲ ಅಲ್ಲಿ ಚೆಲ್ಬಿಡ್ತಾರೆ ಅಂತ ಅಲ್ಲೊಂದು ಟವಲ್ ಹಾಕಿರ್ತೀನಿ. ಈ ಥರ ಕಿಚನ್ ಕೌಂಟರ್ ಟಾಪ್ನ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹೇಗನ್ನಿಸ್ತು ಏನು ಕಮೆಂಟ್ ಮಾಡಿ. ಕಿಚನ್ ಕೌಂಟರ್ ಟಾಪ್ ಮೇಲೆ ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ವಾರಕ್ಕೊಂದ್ಸಲ ಈ ಥರ ಲೈಟಾಗೆ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಳ್ತಾ ಇರ್ತೀನಿ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಕೊಳೆ ಆಗಿತ್ತು ಅಂದರೆ ಆ ಸ್ಟೀಲ್ ಸ್ಟ್ಯಾಂಡ್ಸ್ ಏನಿದಾವಲ್ಲ, ಒಂದು ತಟ್ಟೆದು ಮತ್ತು ಇದು ಆ ಸ್ಟ್ಯಾಂಡ್ಗಳು ಸ್ಟೀಲ್ ಆಗಿರೋದ್ರಿಂದ ಒಮ್ಮೊಮ್ಮೆ ಸೋಪ್ ಹಚ್ಚಿ ಕೂಡ ತೊಳಿತಾ ಇರ್ತೀನಿ. ಈ ವುಡನ್ ಸ್ಟ್ಯಾಂಡ್ಗಳನ್ನೆಲ್ಲ ನಾನು ಹಾಗೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ತಾ ಇರ್ತೀನಿ. ಈ ಥರ ಇತ್ತು ಇವತ್ತಿನ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.